ಹಾಯ್ ಗೈಸ್, ಏನು ಗೊತ್ತಾ, ನಮ್ಮ ಅಕ್ಕ ಹಾಲಿಗೆ ಹೆಪ್ಪಾಕ್ಬಿಟ್ಟು ಕರ್ಡ್ ಮಾಡಿದ್ದಾಳೆ. ಸೊ ನಿನ್ನೆಯಿಂದ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಕರ್ಡ್ನ ಹಾಕಿಬಿಟ್ಟು ಹೆಂಗೆ ಖಾಲಿ ಮಾಡೋದು ಅನ್ನೋದ್ರಲ್ಲಿ ಇದ್ದಾಳೆ. ಬೆಳಿಗ್ಗೆ ಎದ್ಬಿಟ್ಟು ನಾನು ಕೇಳಿದೆ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತೀಯಾ ಅಂತ. ಅದಕ್ಕೇ ಏನೋ ಮೊಸರು ಅವಲಕ್ಕಿ ಏನೋ ಸಮಥಿಂಗ್ ಅಂದ್ಲು. ಅಯ್ಯೋ, ಅವಾಗಲೇ ನನಗೆ ಅನಿಸ್ತು ನಂಗೆ ಬೇಡವೇ ಬೇಡ ಬ್ರೇಕ್ಫಾಸ್ಟ್ ಅಂತ ಹೇಳಿದೆ. ಅದಕ್ಕೆ ಇವಾಗ ಅವಳು ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದಾಳೆ. ವೇಟ್, ಸಿ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದಾಳೆ ಇವಾಗ. ಬೇಕಾ ಗೈಸ್ ಬ್ರೆಡ್ ಆಮ್ಲೆಟ್? ಎಸ್, ಯಮ್ಮಿ ಬ್ರೆಡ್ ಆಮ್ಲೆಟ್. ಹಾ, ಇನ್ನೊಂದೇನು ಗೊತ್ತಾ, ಹೆಂಗು ಬ್ರೇಕ್ಫಾಸ್ಟ್ ಇಂದ ತಪ್ಪಿಸ್ಕೊಂಡೆ ಕರ್ಡ್ ವಿತೌಟ್ ಕರ್ಡ್. ಈಗ ಮಧ್ಯಾಹ್ನದ ಮೇಲೆ ಆ ಕರ್ಡ್ಗೆ ಏನೋ ಒಂದು ಗತಿ ಕಾಣಿಸ್ತಾಳೆ. ಅದು ಏನು ಅಂತ ನಂಗಂತೂ ಏನಿಲ್ಲ ಗೊತ್ತಿಲ್ಲ. ಗೈಸ್, ಚಿಕನ್ ತಂದಿದ್ದೀನಿ. ಇವತ್ತು ತುಂಬಾ ದಿನ ಆಗಿದೆ ಚಿಕನ್ ತಿಂದೇನೆ. ಬಟ್ ಚಿಕನ್ಗೆ ಆ ಕರ್ಡ್ ಹಾಕ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ನಿಮ್ ಮನೇಲೂ ಮಾಡ್ಕೊಂಡು ತಿನ್ನಿ. ತುಂಬಾ ಅಂದ್ರೆ 1 ಲೀಟರ್ ಹಾಲು ಹಾಗೆ ಇತ್ತು ಅಂತ ಹೇಳ್ಕೊಂಡು ಅದಕ್ಕೆ ಏನು ಹೆಪ್ಪ ಹಾಕ್ತಾರೆ ಗೊತ್ತಾ, ಮೊಸರು ಹಾಕ್ಬಿಟ್ಟು ಹೆಪ್ಪ ಹಾಕ್ಬಿಟ್ಟು ಹಾಕಿರೋದು. ಎಷ್ಟು ಸಕ್ಕತ್ತಾಗಿದೆ ಕರ್ಡ್ ಅಂತ ಹೇಳಿದ್ರೆ, ಅಂಗಡಿಯಿಂದ ಪ್ಯಾಕೆಟ್ ತಂದ್ರೂ ಕೂಡ ಅಷ್ಟು ಚೆನ್ನಾಗಿ ಸಿಗಲ್ಲ ನಿಮ್ಗೆ. ಹೌದೌದು. ಮಧ್ಯಾಹ್ನ ಈಗ ನಂಗೆ ಗೊತ್ತಾಯ್ತು, ನನಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಮಧ್ಯಾಹ್ನ ಇವಾಗ ಅವಳು ಚಿಕನಿಗೆ 1/2 ಲೀಟರ್ ಕರ್ಡ್ನ ಖಾಲಿ ಮಾಡಿಬಿಡ್ತಾಳೆ. ಇನ್ನು ಅರ್ಧ ಉಳಿಯುತ್ತೆ. ಸೊ ಅದು ನೈಟಲ್ಲಿ ಅದು ಏನು ಗತಿ ಕಾಣಿಸ್ತಾಳೋ ಗೊತ್ತಿಲ್ಲ. ಓಕೆ ಗೈಸ್, ಬಾಯ್ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.